ಚಿತ್ರದುರ್ಗದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಕಾಂಗ್ರೆಸ್ನ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಎಂಕೆ ತಾಜ್ಪೀರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರು ಆಗಮಿಸಿ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇನ್ನು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರು ಮಾತನಾಡಿದರು. ನಾವೆಲ್ಲರೂ ಇಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೋಟ್ಯಾಂತರ ಸಂವಿಧಾನದ ಅಡಿಯಲ್ಲಿ ಜೀವನ ನಡೆಸುತ್ತಿದ್ದೇವೆ. ಸಂವಿಧಾನದ ಕೊಡಲು ಎಷ್ಟು ಪ್ರಯತ್ನ ಪಟ್ಟಿದ್ದಾರೋ ಅಷ್ಟೇ ಕೂಡ ಅಂಬೇಡ್ಕರ್ ಅವರು ಆರ್ಥಿಕ ತಜ್ಞರು ಕೂಡ ಆಗಿದ್ದು, ನೀರಾವರಿ ಸೌಲಭ್ಯಗಳ ಬಗ್ಗೆ ಅಂಬೇಡ್ಕರ್ ಅವರಿಗೆ ಅಪಾರ ಜ್ಞಾನ ಇದ್ದು, ದೇಶದ ಒಳಿತು ಹಾಗೂ ದೇಶ ಹೇಗಿರಬೇಕು ಎಂದು ಕನಸನ್ನು ಅಂಬೇಡ್ಕರ್ ಅವರು ಕಂಡಿದ್ದು, ಅವರ ಕನಸು ನನಸು ಮಾಡುವ ಬಗ್ಗೆ ನಾವು ಚಿಂತನೆ ಮಾಡಬೇಕು ಎಂದು ಕೆಸಿ ವೀರೇಂದ್ರ ಪಪ್ಪಿ ಅವರು ಆಶಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಂಕೆ ತಾಜ್ಪೀರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂಪತ್, ಮೈಲಾರಪ್ಪ ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ವರದಿ ಹರೀಶ್ ನಾಯಕನಹಟ್ಟಿ, NKS TV4. ನಾವೆಲ್ಲರೂ ಬಹಳ ಅದೃಷ್ಟವಂತರಿಗೆ. ಇವತ್ತು ನಮ್ಮ ಭಾರತ ದೇಶ ಅನೇಕ ಧರ್ಮದ, ಅನೇಕ ಜಾತಿ ಮತ್ತು ಅನೇಕ ಇರ್ತಕ್ಕಂಥದನ್ನ ಒಂದಾಗಿ ಸಮಾನವಾಗಿ ಎಲ್ಲರನ್ನು ಹಕ್ಕು ಕೊಟ್ಟಿರ್ತಕ್ಕಂಥದ್ದು, ಒಂದಾಗಿರ್ತಕ್ಕಂಥ ಒಗ್ಗಟ್ಟಾಗಿಟ್ಟಿರ್ತಕ್ಕಂಥದಕ್ಕೆ ಕಾರಣ ಅಂದರೆ ನಮ್ಮ ಸಂವಿಧಾನ. ಆದ್ದರಿಂದ ಈ ಸಂವಿಧಾನ ಭಾರತಕ್ಕೆ ಕೊಟ್ಟಿರ್ತಕ್ಕಂಥ ಅತಿ ಶ್ರೇಷ್ಠವಾದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕೊಟ್ಟಿದ್ದಾರೋ ಅದನ್ನು ಪರಿಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಜೊತೆಗೆ ಬೇರೆಯವ್ರಿಗೂ ಅದನ್ನು ಪರಿಪಾಲನೆ ಮಾಡಬೇಕು ಅಂತ ಹೇಳಿ ಅವಕ್ಕ ಸಂದೇಶ ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಪ್ರತಿಯೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಜವಾಬ್ದಾರಿಯೂ ಕೂಡ ಇದೆ. ಹಾಗೆಯೇ ಇವತ್ತು ನಮ್ಮ ರಾಜ್ಯದ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಕಾರ್ಯಕ್ರಮ ಪ್ರತಿ ವರ್ಷ ಸರ್ಕಾರದ ನೇತೃತ್ವದಲ್ಲಿ ನಡೀತದೆ. ಅದರಲ್ಲಿ ಭಾಗವಹಿಸುವಂಥದ್ದು ನಮ್ಮ ಕರ್ತವ್ಯ. ಬರೀ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ್ದು ಜನ್ಮದಿನಾಚರಣೆ ಮಾಡಿ ಇಲ್ಲಿಂದ ತರಳುವುದಲ್ಲ. ನಮ್ಮ ಸ್ಥಳೀಯ ಶಾಸಕರು, ಪಕ್ಷದ ಶಾಸಕರು ಅವರ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮಕ್ಕೂ ಕೂಡ ನಾವು ಪ್ರತಿಯೊಬ್ಬರು ಕೂಡ ಅಲ್ಲೂ ಕೂಡ ಭಾಗವಹಿಸಬೇಕಾಗಿದೆ. ಆದ್ದರಿಂದ ನಮಗೆಲ್ಲರಿಗೂ ಶುಭಾಶಯನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಹೊಂದಿಸಿ ಎಲ್ಲರೂ ಕೂಡ ಅಲ್ಲಿ ತೆರಳಬೇಕು, ಅಲ್ಲಿ ಬರಬೇಕು ಅಂತ ಹೇಳಿ ನಾನು ಕೂಡ ಇವತ್ತು ಎಲ್ಲರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಜಯಂತಿಯ ಶುಭಾಶಯಗಳು. ನಾವೆಲ್ಲರೂ ಅವರ ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಸ್ವತಂತ್ರವಾಗಿ ಇವತ್ತು ನಾವು ಜೀವನ ನಡೆಸ್ತಾ ಇದ್ದೀವಿ. ಅದಕ್ಕೆ ಮೂಲ ಕಾರಣನೇ ಅಂಬೇಡ್ಕರ್ ಸಾಹೇಬರು. ನಾವು ಸಂವಿಧಾನ ಎಷ್ಟು ಅವರು ಸಂವಿಧಾನವನ್ನು ಕೊಡೋದಕ್ಕೆ ನಮಗೆ ಪ್ರಯತ್ನ ಪಟ್ಟಿದ್ರು, ಅಷ್ಟೇ ಅವರು ಆರ್ಥಿಕ ತಜ್ಞರು ಕೂಡ ಆಗಿದ್ರು. ನೀರಾವರಿ ಸೌಲಭ್ಯಗಳ ಬಗ್ಗೆ ಅವರಿಗೆ ಅಪಾರವಾದ ಜ್ಞಾನ ಇತ್ತು. ದೇಶದ ಒಳಿತು ಮತ್ತು ದೇಶ ಹೇಗಿರಬೇಕು ಅಂತ ಕನಸನ್ನು ಕಟ್ಟಿರುವಂತ ಅಂಬೇಡ್ಕರ್ ಸಾಹೇಬರಿಗೆ ನಾವೆಲ್ಲ ನಮನಗಳನ್ನು ಸಲ್ಲಿಸುತ್ತಾ ಅವರ ಆದರ್ಶಗಳನ್ನು ಪಾಲಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಿ ಅಂಗವಾಗಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ತಾಜ್ಪೀರ್ ಅವರ ನೇತೃತ್ವದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ನಮ್ಮ ಜನಪ್ರಿಯ ಶಾಸಕರಾದಂಥ ಎಲ್ಲ ಕಾಂಗ್ರೆಸ್ಸಿನ ಅಂಬೇಡ್ಕರ್ ಸಂವಿಧಾನ ನಂಬಿಕೆ ಬಂದಂಥ ಅಭಿಮಾನಿಗಳೇ. ಯಾಕೆಂದ್ರೆ ಮುಂದಿನ ಕಾರ್ಯಕ್ರಮಕ್ಕೆ ಕಳಿಸ್ಕೊಡೋದ್ರಿಂದ ನಾನು ಹೆಚ್ಚು ಕೂಡ ಮಾತಾಡಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನ ಅಂದ್ರೆ ಬಹಳಷ್ಟು ಜನಕ್ಕೆ ಕೆಲವರಿಗೆ ಮನಸ್ಸಲ್ಲಿದೆ, ಬರೀ SC ST OBC ಅಂತ. ನಿಜವಾಗ್ಲಲ್ಲ, ಬಸವಣ್ಣನ ಆದರ್ಶನ ಇಟ್ಕೊಂಡು ಅವರು ಸಂವಿಧಾನ ಮಾಡಿದ್ದಾರೆ. ಎಲ್ಲ ವರ್ಗಕ್ಕೂ ಎಲ್ಲ ಸಮುದಾಯಕ್ಕೂ ಕೂಡ ಬಡವರಿಗೆ ನ್ಯಾಯ ಸಿಗಲಿ, ಎಲ್ಲ ಉದ್ಯೋಗದಲ್ಲಿ ಅವ್ರಿಗೆ ಉದ್ಯೋಗ ಸಿಗಲಿ, ಎಲ್ಲ ರಾಜಕೀಯವಾಗಿ ಶಕ್ತಿ ಸಿಗಲಿ, ಆರ್ಥಿಕವಾಗಿ ಅವರು ಶಕ್ತಿಶಾಲಿ ಆಗಲಿ, ವಿದ್ಯಾಭ್ಯಾಸದಲ್ಲಿ ಅವ್ರಿಗೆ ಅನುಕೂಲ ಆಗಲಿ ಅಂತ ಸಂವಿಧಾನವನ್ನು ಅವರು ಜಾರಿಗೆ ತಂದಿದ್ದಾರೆ. ಆ ಸಂವಿಧಾನದ ಅಡಿಯಲ್ಲಿ ಆ ನಂಬಿಕೆಯಿಂದ ಇವತ್ತು ಕುತ್ಕೊಳ್ಳೋಂಥ ಶಕ್ತಿ ಕೊಟ್ಟಿದ್ದಾರೆ. ಆದ್ರಿಂದ ಮುಂದಿನ ದಿನದಲ್ಲಿ ನಾವೆಲ್ಲ ಅಂಬೇಡ್ಕರ್ ಸಂವಿಧಾನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜಯಣ್ಣ ಹೇಳಿದ್ರು, ಡೊಳ್ಳು ಡ್ಯಾನ್ಸು ಮಾಡೋ ಅದಲ್ಲ, ನಾವು ಅವರ ಆದರ್ಶನ ನಾವು ಬಹಳ ಶಿಸ್ತಿನಿಂದ ಪಾಲಿಸಬೇಕಾಗುತ್ತೆ. ಇನ್ನೂ ಇದನ್ನ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಡ್ಬೇಕು. ಬಹಳ ಜನಕ್ಕೆ ದೇಶ ಕಂಡಂತ ಅಂಬೇಡ್ಕರ್ ಅವರು ಈ ದಿನಾಚರಣೆಯ
ನಾವೆಲ್ಲರೂ ಕೂಡ ಆಚರಣೆ ಮಾಡ್ತೀವಿ. ಬಾಬು ಜಗಜೀವನ್ ರಾಮ್ ನಮ್ಗೆ ಏನು ಕೊಟ್ಟರು, ಹಿಂದೆ ಏನು ಮಾಡಿದರು, ಈ ಸಂವಿಧಾನವನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿ, ಆ ವ್ಯಕ್ತಿಗೆ ಇವತ್ತು ದೇಶದಾದ್ಯಂತ ಕೂಡ ಭಕ್ತಿಪೂರ್ವ ನಮನಗಳನ್ನು ಸಲ್ಲಿಸೋದ್ರ ಮುಖೇನ ಕಾರ್ಯಕ್ರಮವನ್ನು ಮಾಡ್ತಾರೆ. ಹಾಗಾಗಿ ನಾವು ಕೂಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಪರಿಶಿಷ್ಟ ಜಾತಿ ವಿಭಾಗ ಮತ್ತು ಎಲ್ಲ ಸೆಲ್ಗಳ ವಿಭಾಗದಿಂದ ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಅಂಬೇಡ್ಕರ್ ಅವರಿಗೆ ನಮನಗಳನ್ನು ಸಲ್ಲಿಸ್ತೇವೆ. ಹಾಗೆಯೇ ನಮಗೆ ಅಂಬೇಡ್ಕರ್ ಅವರ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನಗಳು, ಸಂವಿಧಾನದ ಪೀಠಿಕೆಗಳು ಕೂಡ ಭಾಳ ಹೇಳ್ತಾರೆ. ಅಂಬೇಡ್ಕರ್ ಅವರ ಮೊಮ್ಮಗಾಗಿರ್ತಕ್ಕಂಥ ಪ್ರಕಾಶ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನೀವು ಅಂಬೇಡ್ಕರ್ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಮಾಡೋದಾಗಲಿ, ಮೆರವಣಿಗೆ ಮಾಡೋದಾಗಲಿ, ಕುಡಿದು ದಯವಾಡಿ ಮಾಡಬೇಡ್ರಿ. ಅಂಬೇಡ್ಕರ್ಗೆ ಅವರು ಏನಕ್ಕ ಪೂಜೆ ಮಾಡಿ ಅಂಬೇಡ್ಕರ್ ಪುಸ್ತಕಗಳನ್ನು ಓದ್ತಕ್ಕಂಥ ಕೆಲಸ ಮಾಡಿರಿ. ಕುಣಿಯೋದಲ್ಲ ಅಂಬೇಡ್ಕರ್ ಅವರಿಗೆ, ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ನೀವು ಕಲ್ತ್ಕೋಬೇಕು, ಅಂಬೇಡ್ಕರ್ ಅವರ ಸಂವಿಧಾನ ಕೊಟ್ಟಿರ್ತಕ್ಕಂಥ ಪೀಠಿಕೆಯನ್ನು ಓದ್ಬೇಕು ನೀವು ಅಂತೇಳಿ ಅವರೆಲ್ಲರೂ ಕೂಡ ಹೇಳ್ತಕ್ಕಂಥ ವಿಚಾರಗಳು. ಹಾಗೆಯೇ ನಮ್ಮ ಶಾಸಕರು ಈಗ